ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸಿಂಹಧ್ವಜ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಮಾಹಿತಿ ಅಂತ ಅಂದರೆ, ಎಲ್ರಿಗೂ ಕೂಡ ನಾನು ಉಚಿತವಾಗಿರುವಂಥ ಒಂದು ಮೊಬೈಲ್ ಅಪ್ಲಿಕೇಶನ್ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಯಾವುದೇ ರೀತಿ ಪ್ರಮೋಷನಲ್ ವಿಡಿಯೋ ಅಲ್ಲ. ಇದೇನು ಅಂತಂದರೆ, ಯಾರು ಜ್ಯೋತಿಷ್ಯವನ್ನು ಕಲಿತಾ ಇದ್ದೀರಾ, ಅಭ್ಯಾಸ ಮಾಡ್ತಾ ಇದ್ದೀರಾ, ಅಥವಾ ನನ್ನ ಚಾನಲ್ನಲ್ಲಿ ಈಗಾಗಲೇ ಆರಂಭ ಆಗಿರುವಂಥ ಜ್ಯೋತಿಷ್ಯ ಕಲಿಯೋ ಲೈವ್ ಕ್ಲಾಸಸ್ಗಳಿಗೆ ಜಾಯಿನ್ ಆಗಿದ್ದೀರಾ, ಅವರಿಗೂ ಕೂಡ ಸೇರಿಸಿ ಮಾಡ್ತಾ ಇರುವಂಥದ್ದು. ಪ್ರತಿಯೊಬ್ಬರಿಗೂ ಕೂಡ ಸಿಗಬೇಕಾಗಿರುವಂಥ ಮಾಹಿತಿ, ಉಚಿತವಾಗಿರುವಂಥ ಅಪ್ಲಿಕೇಶನ್ಗಳನ್ನು ನೀವು ಬಳಸ್ಕೋಬಹುದು ಅನ್ನೋ ಕಾರಣಕ್ಕೆ ಇವತ್ತಿನ ವಿಡಿಯೋವನ್ನು ಮಾಡ್ತಾ ಇರೋದು. ಹಾಗಾಗಿ ಇದು ನನ್ನ ಸ್ಟೂಡೆಂಟ್ಸ್ಗಳ ಜೊತೆಗೆ ನಿಮ್ಮೆಲ್ಲರಿಗೂ ಕೂಡ ಹಂಚ್ಕೊಳ್ಳೋದಕ್ಕೆ ಈಸಿ ಆಗಿರಲಿ, ಎಲ್ಲರೂ ಕೂಡ ಇದನ್ನು ಬಳಸ್ಕೊಳ್ಳಿ ಅನ್ನೋ ಕಾರಣಕ್ಕೆ ಮಾಡ್ತಾ ಇರುವಂತಹ ವಿಡಿಯೋ. ಇದು ಉಚಿತವಾಗಿರೋ ಅಪ್ಲಿಕೇಶನ್ ಆಗುತ್ತೆ. ಇದು ಕೂಡ ನೀವು ಬಳಸ್ಕೋಬಹುದು, ಯಾರು ಬೇಕಾದರೂ ಬಳಸ್ಕೋಬಹುದು. ಮೊದಲಿಗೆ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಆ ಅಪ್ಲಿಕೇಶನ್ ಹೆಸರು ಬಂದು ದೃಕ್ ಪಂಚಾಂಗ ಅಂತ. ಓಕೆನಾ, ಹಿಂದೂ ಕ್ಯಾಲೆಂಡರ್ ಅಥವಾ ದೃಕ್ ಪಂಚಾಂಗ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಈ ಉಚಿತವಾಗಿರುವಂಥ ಅಪ್ಲಿಕೇಶನ್ ಸಿಗುತ್ತೆ. 27 MB ಅಪ್ಲಿಕೇಶನ್ ಇದಾಗಿದೆ. ಸೊ ಇವತ್ತೇನಪ್ಪ ಅಂತಂದರೆ, ಇದು ಮೊಬೈಲ್ನಲ್ಲಿ ನಾನು ತೋರಿಸ್ತಾ ಇರೋದ್ರಿಂದ ನಿಮಗೆ ಈ ವಿಡಿಯೋ ವರ್ಟಿಕಲ್ ಆಗಿ ಬರ್ತಾ ಇದೆ. ಎಂದಿನ ಹಾಗೆ ನನ್ನ ವಿಡಿಯೋ ರೀತಿಯಲ್ಲಿ ಲ್ಯಾಂಡ್ಸ್ಕೇಪ್ ನೀವು ಯಾವುದೇ ಸ್ಕ್ರೀನಲ್ಲಿ ದೊಡ್ಡ ಸ್ಕ್ರೀನ್ನಲ್ಲಿ ನೋಡ್ಬೋದಾಗಿತ್ತಲ್ವ, ಆ ರೀತಿಯಾಗಿ ಬರ್ತಾ ಇಲ್ಲ ಇದು. ಸೊ ವರ್ಟಿಕಲ್ ಫೀಡ್ನಲ್ಲಿ ಬರ್ತಾ ಇದೆ. ಆದರೂ ಕೂಡ ಇದನ್ನು ನಿಮಗೆ ಈಸಿಯಾಗಿ ಮೊಬೈಲ್ ಅಪ್ಲಿಕೇಶನ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನುವಂಥ ಪ್ರತಿ ಮಾಹಿತಿಯನ್ನು ನಾನು ಇದರಲ್ಲಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೆ ಇದೇ ರೀತಿಯಾಗಿ ವಿಡಿಯೋವನ್ನು ಮಾಡ್ಕೋತಾ ಇದ್ದೀನಿ. ಓಕೆನಾ. ಸೊ ಮೊದಲಿಗೆ ಇಲ್ಲಿ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. 27 MB ಇರುವಂಥ ಒಂದು ಅಪ್ಲಿಕೇಶನ್ ಇದು. ಹಾಗಾಗಿ ಇದನ್ನು ಈಸಿಯಾಗಿ ಯಾರು ಬೇಕಾದರೂ ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಜಾಸ್ತಿ ಸ್ಪೇಸನ್ನು ಕೂಡ ಇದು ತಗೊಳ್ಳೋದಿಲ್ಲ. ಓಕೆನಾ. ಹಾಗಾಗಿ ಇದನ್ನು ಡೌನ್ಲೋಡ್ ಮಾಡ್ಕೋತಾ ಇದ್ದೀನಿ. ಇನ್ಸ್ಟಾಲ್ ಆಗ್ತಾ ಇದೆ, ನೀವು ನೋಡ್ತಾ ಇರಬಹುದು. ನೋಡಿ, ಇಲ್ಲಿ 4.6 ರೇಟಿಂಗ್ ಇದೆ ಅಪ್ಲಿಕೇಶನಿಗೆ. 10 ಲಕ್ಷಕ್ಕಿಂತ ಹೆಚ್ಚು ಡೌನ್ಲೋಡ್ಸನ್ನು ಇದು ಹೊಂದಿರುವಂಥ ಟ್ರಸ್ಟೆಡ್ ಆ್ಯಪ್ ಇದು. ಓಕೆನಾ. ಇದರಲ್ಲಿ ಬೇಡದೇ ಇರುವಂಥ ಮಾಹಿತಿಗಳಿಲ್ಲ, ಎಲ್ಲ ಬಳಕೆಗೆ ಉಪಯೋಗವಾಗುವಂಥ ಮಾಹಿತಿ 4.6 ರೇಟಿಂಗ್ನೊಂದಿಗೆ ಹೊಂದಿಕೊಳ್ಳುವಂಥದ್ದು. ಸೊ ಚೆನ್ನಾಗಿರುವಂಥ ಆ್ಯಪು. ನಾನು ಇದನ್ನು ತುಂಬ ದಿನಗಳಿಂದ ಯೂಸ್ ಮಾಡ್ತಾ ಇರುವಂಥ ಆ್ಯಪು. ಏನೂ ತೊಂದರೆ ಇಲ್ಲ. ಇದನ್ನು ನೀವು ಕೂಡ ಸೇಫ್ ಆಗಿರುವಂಥ ಅಪ್ಲಿಕೇಶನು, ಯಾರು ಬೇಕಾದರೂ ಇದನ್ನು ಇನ್ಸ್ಟಾಲ್ ಮಾಡ್ಕೋಬಹುದು. ಓಕೆ, ನೋಡ್ತಾ ಇದ್ದೀರಾ, ಇನ್ಸ್ಟಾಲ್ ಆಗಿದೆ. ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಫಸ್ಟು ಸ್ಟಾರ್ಟಿಂಗ್ ನಿಮಗೆ ಕಾಣಿಸುತ್ತೆ. ಸೊ ಇಲ್ಲಿ ಫೆಸ್ಟಿವಲ್ ರಿಮೈಂಡರು ಈ ಥರ ಎಲ್ಲ ಬರುತ್ತೆ. ನಮ್ಗೆ ಇದು ಯಾವುದರ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟಿಗೆ ಹೊಡ್ಕೊಂಡು ಹೋದರೆ ನೆಕ್ಸ್ಟ್ ಅಂತ ಹೊಡೆದು got it ಅಂತ ಕೊಟ್ಟರೆ ಇಲ್ಲಿ ಸಿಟಿ ಬರುತ್ತೆ. ಸೊ ನೀವು ಯಾವ ಸಿಟಿ ಬೇಕಿದ್ರೂ ಹಾಕ್ಕೋಬೋದು. ಸೊ ನಾನಿಲ್ಲಿ ಬೆಂಗಳೂರನ್ನು ಹಾಕ್ತಾ ಇದ್ದೀನಿ. ಲ್ಯಾಂಗ್ವೇಜನ್ನು ಬೇಕಿದ್ದರೂ ನಿಮ್ಮ ಯಾವುದೇ ಭಾಷೆಯಲ್ಲೂ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ನಾನಿಲ್ಲಿ ಕನ್ನಡಕ್ಕೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ನೆಕ್ಸ್ಟು ಈ ಇಂಟರ್ಫೇಸು ಓಪನ್ ಆಗುತ್ತೆ. ಸೊ ಇಲ್ಲಿ ಬಹಳಷ್ಟು ಮಾಹಿತಿಗಳು ಇದರಲ್ಲಿ ಸಿಗುತ್ತೆ. ಒಂದೊಂದಾಗಿ ನಾನು ನಿಮಗೆ ಹೇಳಿಕೊಂಡು ಹೋಗ್ತೀನಿ. ಮೊದಲನೇದು ಹಿಂದೂ ಕ್ಯಾಲೆಂಡರ್ ಅಂತ. ಇಲ್ಲಿ ನಿಮಗೆ ಓಪನ್ ಮಾಡಿದ್ರೆ ಪೂರ್ತಿಯಾಗಿರುವಂಥ ಒಂದು ತಿಂಗಳ ಕ್ಯಾಲೆಂಡರ್ 1ನೇ ತಾರೀಕಿಂದ 30ನೇ ತಾರೀಕಿನವರೆಗೂ ಕ್ಯಾಲೆಂಡರ್ ರೆಡಿಯಾಗಿ ಸಿಗುತ್ತೆ. ಇದು ಇಲ್ಲಿ ಚೈತ್ರ ಮಾಸ ಆ ರೀತಿಯಾಗಿ ತೋರಿಸ್ತಾ ಇರುವಂಥ ಕ್ಯಾಲೆಂಡರ್ ಅಲ್ಲ, ರೆಗ್ಯುಲರ್ ಆಗಿ ತಿಂಗಳುಗಳ ಲೆಕ್ಕದಲ್ಲಿ ಇರುವಂಥ ಕ್ಯಾಲೆಂಡರ್. ಹಾಗಾಗಿ ನಿಮ್ಗೇನು ಕನ್ಫ್ಯೂಸ್ ಆಗೋದಿಲ್ಲ. ಓಕೆನಾ. ಪ್ರತಿಯೊಂದು ಮುಹೂರ್ತಗಳನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, 1ನೇ ತಾರೀಕಿಗೆ ಇರುವಂಥದ್ದು. ಇಲ್ಲಿ ಏನು ಇಂಪಾರ್ಟೆನ್ಸ್ ಇದೆ ಅನ್ನುವಂಥದ್ದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. 3 ಕಂಸವದ ಅಥವಾ ಇಲ್ಲಿ ಭೀಷ್ಮ ಪಂಚಕ, ದೈವತ್ವನ ಏಕಾದಶಿ ರೀತಿಯಾಗಿ ತೋರಿಸ್ತಾ ಇದೆ. 2ನೇ ತಾರೀಕಿಗೆ ಏನಿದೆ ಅದೇ ತೋರಿಸ್ತಾ ಇದೆ, ತುಳಸಿ ವಿವಾಹ ಅಂತ. 3ನೇ ತಾರೀಕಿಗೆ ಏನಿದೆ, ವಿಶ್ವೇಶ್ವರ ವ್ರತ, ಪ್ರದೋಷ ವ್ರತ ಅಂತ ತೋರಿಸ್ತಾ ಇದೆ. ಇಲ್ಲ 5ನೇ ತಾರೀಕಿಗೆ ಹುಣ್ಣಿಮೆಯನ್ನು ತೋರಿಸ್ತಾ ಇದೆ. 20ನೇ ತಾರೀಕಿಗೆ ಅಮಾವಾಸ್ಯೆಯನ್ನು ತೋರಿಸ್ತಾ ಇದೆ. ನಾವು ಯಾವ ದಿನ, ಇವತ್ತಿನ ತಾರೀಕೇನು ಅನ್ನೋದ್ರ ಮೇಲೆ ಇಲ್ಲಿ ಆರೆಂಜ್ ಕಲರಲ್ಲಿ ಕೂಡ ತೋರಿಸ್ತಾ ಇದೆ. ಹಾಗೆ ಇದು ಕ್ಯಾಲೆಂಡರ್ನ ಬಳಸುವಂಥದ್ದು. ಸೊ ಇದೇ ನೀವು ದಿನದ ಮೇಲೆ ಯಾವ ದಿನ ಬೇಕು ಆ ದಿನದ ಮೇಲೆ ನೀವು ಇವತ್ತಿನ ದಿನವನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಆ ದಿನದ ಪೂರ್ತಿ ಮುಹೂರ್ತಗಳ ಪ್ರತಿಯೊಂದು ವಿಷಯ ಏನು, ಪಂಚಾಂಗದ ಪ್ರತಿ ಮುಹೂರ್ತವನ್ನು ಕೂಡ ಇಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಇಲ್ಲಿ ಸೂರ್ಯೋದಯ ಬೆಳಿಗ್ಗೆ 6 ಗಂಟೆ 18 ನಿಮಿಷಕ್ಕೆ ಆಗಿತ್ತು. ಸೂರ್ಯಾಸ್ತ 5 ಗಂಟೆ 50 ನಿಮಿಷ ಸಾಯಂಕಾಲ ಆಗಲಿದೆ ಅಂತ ತೋರಿಸ್ತಾ ಇದೆ. ಸೊ ಚಂದ್ರೋದಯ ಎಷ್ಟು ಗಂಟೆಗೆ ಆಗುತ್ತೆ ಅಂದರೆ ಬೆಳಿಗ್ಗೆ 3 ಗಂಟೆ 2 ನಿಮಿಷಕ್ಕೆ ಆಗುತ್ತೆ, ನವೆಂಬರ್ 16ಕ್ಕೆ ಅಂತ ತೋರಿಸ್ತಾ ಇದೆ. ಚಂದ್ರಾಸ್ತ 2 ಗಂಟೆ 37 PM, ಮಧ್ಯಾಹ್ನ 2 ಗಂಟೆ 37ಕ್ಕೆ ಆಗ್ತಾ ಇದೆ ಅಂತ ತೋರಿಸ್ತಾ ಇದೆ. ಪ್ರತಿಯೊಂದನ್ನು ಡೀಟೇಲ್ ಆಗಿ ತೋರಿಸ್ತಾ ಇದೆ. ತಿಥಿ ಇವತ್ತು ಏಕಾದಶಿ 2 ಗಂಟೆ 37, ನವೆಂಬರ್ 16ರವರೆಗೆ ಇದೆ. ಸೊ ನವೆಂಬರ್ 16 ನಂತರ ಬೆಳಿಗ್ಗೆ ನಂತರ ದ್ವಾದಶಿ ಪ್ರಾರಂಭ ಆಗುತ್ತೆ ಅಂತ ತೋರಿಸ್ತಾ ಇದೆ. ನಕ್ಷತ್ರ ಉತ್ತರ ಪಾಲ್ಗುಣಿ ನಕ್ಷತ್ರ 11 ಗಂಟೆ 34 ನಿಮಿಷದವರೆಗೆ ಇರುತ್ತೆ. ಅದರ ನಂತರ ಹಸ್ತ ನಕ್ಷತ್ರಕ್ಕೆ ಚೇಂಜ್ ಆಗ್ತಾ ಇದೆ ಉತ್ತರ ಪಾಲ್ಗುಣಿಯಿಂದ ಅಂತ ತೋರಿಸ್ತಾ ಇದೆ.
ಯೋಗ ಯಾವುದಿದೆ ಅಂತ ತೋರಿಸ್ತಾ ಇದೆ, ಕರ್ಣ ಯಾವುದಿದೆ ಅಂತ ತೋರಿಸ್ತಾ ಇದೆ. ನಾನು ಇದನ್ನೆಲ್ಲ ನಿಮಗೆ ಲೈವ್ ಕ್ಲಾಸ್ನಲ್ಲಿ ಹೇಳಿದ್ದೆ. ಇದ್ರ ಬಗ್ಗೆ ಇಲ್ಲಿ ಡೀಟೇಲ್ ಆಗಿ ಇಲ್ಲಿ ನೋಡೋದಕ್ಕಾಗುತ್ತೆ. ಹಾಗೆ ವಾರ ಯಾವುದು ಅಂತ ತೋರಿಸ್ತಾ ಇದೆ, ಚಂದ್ರಮಾಸ, ಪಕ್ಷ, ಸಂವತ್ಸರ, ವಿಕ್ರಮ ಸಂವತ್ಸರ, ಗುಜರಾತಿ ಸಂವತ್ಸರ, ಸೂರ್ಯ ಯಾವ ರಾಶಿಯಲ್ಲಿದ್ದಾನೆ ಅಂತ ತೋರಿಸ್ತಾ ಇದೆ, ಚಂದ್ರ ರಾಶಿ ತೋರಿಸ್ತಾ ಇದೆ, ಸೂರ್ಯ ಇರುವಂಥ ನಕ್ಷತ್ರ ತೋರಿಸ್ತಾ ಇದೆ, ದೃಕ್ ಋತು ಯಾವುದು ಅಂತ ತೋರಿಸ್ತಾ ಇದೆ, ಪ್ರತಿಯೊಂದು ಮಾಹಿತಿ, ಅಭಿಜಿತ್ ಮುಹೂರ್ತ ಎಷ್ಟು ಗಂಟೆಗಿದೆ ಅಂತ ತೋರಿಸ್ತಾ ಇದೆ. ಇದನ್ನು ನೀವು ಇವತ್ತಿನ ಮಾತ್ರ ಅಲ್ಲ, ಎಷ್ಟು ತಿಂಗಳು ಎಷ್ಟು ವರ್ಷಕ್ಕೆ ಮುಂದೆ ಹೋಗಿದ್ರು ಕೂಡ ಆ ದಿನದ ನೀವು ಪೂರ್ತಿ ಮುಹೂರ್ತವನ್ನು ಇದರಲ್ಲೇ ಈಸಿಯಾಗಿ ತಗೋಬಹುದು. ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲ, ದುರ್ಮುಹೂರ್ತ ಪ್ರತಿಯೊಂದು ಕೂಡ ನಿಮಗಿಲ್ಲಿ ಸಿಗ್ತಾ ಇದೆ. ಇದೆಲ್ಲ ಸುಮಾರಾಗಿ ಅಕ್ಯುರೇಟ್ ಆಗಿರುವಂಥದ್ದು, ಇದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಯಾಕೆಂದರೆ ಇದನ್ನು ಪ್ರೊಫೆಷ್ನಲ್ ಆಗಿ ಕೂಡ ಬಳಕೆಯನ್ನು ಆಗ್ತಾ ಇರುವಂಥ ಒಂದು ಅಪ್ಲಿಕೇಶನ್ನು. ಇದನ್ನು ಬಹಳಷ್ಟು ಜ್ಯೋತಿಷಿಗಳು ತಮ್ಮ ಉಪಯೋಗಕ್ಕಾಗಿ ಬಳಸ್ಕೋತಾ ಇದ್ದಾರೆ. ಹಾಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ಇದು ಫ್ರೀ ಆಗಿರುವಂಥ ಅಪ್ಲಿಕೇಶನ್ನು. ಸೊ ಇಲ್ಲಿ ನಿಮಗೆ ಹಿಂದೂ ಕ್ಯಾಲೆಂಡರ್ ಬಗ್ಗೆ ಮಾಹಿತಿ ಸಿಕ್ತು, ದಿನದ ಪಂಚಾಂಗ ಸೇಮ್ ಎಕ್ಸಾಕ್ಟ್ಲಿ ನಾನೇನು ತೋರಿಸಿದ್ದೀನೋ ಅದೇ ಇಲ್ಲಿ ಸಪ್ರೇಟ್ ಆಗಿ ಸಿಗುತ್ತೆ. ನೀವು ದಿನವನ್ನು ಹುಡ್ಕೊಳ್ಬೇಕಂತಿಲ್ಲ, ನಿಮಗೆ ಇವತ್ತಿನ ಮುಹೂರ್ತ ಬೇಕು ಅಂದರೆ ಇಲ್ಲಿ ಡೈರೆಕ್ಟ್ ಆಗಿ ಸಿಗುತ್ತೆ. ಇನ್ನು ಮೂರನೇದು ಭಾರತೀಯ ಹಬ್ಬಗಳು. ಸೊ ಇಲ್ಲಿ ನೋಡಿದ್ರೆ ನೀವು ಇವತ್ತಿನ ತಾರೀಕಿನಿಂದ ಮುಂದಿನ ತಾರೀಕಿನವರೆಗೂ ಸುಮಾರು ದಿನದವರೆಗೆ ಎಲ್ಲ ಹಬ್ಬಗಳ ಮುಹೂರ್ತವನ್ನು, ಅಂದರೆ ಯಾವ್ಯಾವ ದಿನ ಏನೇನು ಹಬ್ಬಗಳಿರುತ್ತೆ ಅನ್ನೋದನ್ನು ಓವರ್ ಆಲ್ ಇಂಡಿಯಾದಲ್ಲಿ ಎಲ್ಲಿ ಬೇಕಿದ್ರೂ ಆಚರಿಸಲಾಗುವಂಥ ಹಬ್ಬವನ್ನು ತೋರಿಸ್ತಾ ಇದ್ದಾರೆ. ಇಲ್ಲಿ ತಿಂಗಳುಗಳನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇದೆ, ಯಾವ ತಿಂಗಳಿಗೆ ಬೇಕಿದ್ರೂ ನೋಡ್ಕೋಬಹುದು. ಓಕೆನಾ? ಸೊ ಇದು ಭಾರತೀಯ ಹಬ್ಬಗಳು ಅಂತ. ಹಾಗೆ ದೈನಂದಿನ ಮುಹೂರ್ತ ಅಂತ ನೋಡಿದ್ರೆ ಇಲ್ಲಿ ಯಾವ್ಯಾವ ಮುಹೂರ್ತಗಳು ಎಷ್ಟೆಷ್ಟು ಹೊತ್ತಿಗಿದೆ ಅನ್ನೋದನ್ನು ಇಲ್ಲಿ ನೀವು ನೋಡ್ಕೋಬಹುದು. ಚಂದ್ರಬಲ, ಹೋರಾ ಮುಹೂರ್ತ, ಲಗ್ನ ಮುಹೂರ್ತ, ಇದನ್ನೆಲ್ಲ ಮುಹೂರ್ತಗಳ ಬಗ್ಗೆ ನಾವು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟು ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಕುಂಡಲಿ ಅಂತ ತಗೋಬೋದು. ನಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ನನಗಿಲ್ಲಿ ಲಾಗಿನ್ ಆಗೋದಕ್ಕೆ ಮೇಲ್ ಐ ಡಿ ಕೇಳ್ತಾ ಇದೆ, ನಾನು ಅದನ್ನು ಕೊಟ್ಟಿಲ್ಲ ಈಗ. ಸೊ ನೀವು ಬೇಕಿದ್ರೂ ಲಾಗಿನ್ ಆಗ್ಬೋದು. ಸೊ ಇಲ್ಲಿ ನೋಡಿ, ಇದು ಏನಾಗಿದೆ ಅಂತಂದರೆ ಉತ್ತರ ಭಾರತದ ಕುಂಡಲಿಗೆ ಸೆಲೆಕ್ಟ್ ಆಗಿರುವಂಥದ್ದು. ಇದು ನಮಗೆ ಅರ್ಥ ಆಗದೆ ಇರ್ಬೋದು, ಹಾಗಾಗಿ ನಾವಿಲ್ಲಿ ಮೇಲ್ಗಡೆ ನಿಮಗೆ ಕಾಣಿಸ್ತಾ ಇರ್ಬೋದು ಉತ್ತರ ಅಂತ ಕಾಣಿಸ್ತಾ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೌತ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ನಮ್ಮದು ದಕ್ಷಿಣ ಭಾರತ ಆಗಿರೋದ್ರಿಂದ ಸೌತ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಕುಂಡಲಿಯನ್ನು ನಾವು ಬಳಕೆ ಮಾಡುವಂಥದ್ದು, ಪ್ರತಿನಿತ್ಯ ಬಳಕೆ ಮಾಡುವಂಥದ್ದು ಇದೇ ಕುಂಡಲಿಯನ್ನು ಅಲ್ವಾ, ಹಾಗಾಗಿ ಇದನ್ನು ನೀವು ಈಸಿಯಾಗಿ ನೋಡೋದಕ್ಕಾಗುತ್ತೆ. ಹಾಗೆ ಇಲ್ಲಿ ಅಯನಾಂಶ ಬಂದು ಲಹರಿ ಚಿತ್ರಪಕ್ಷ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹೆಚ್ಚಿನ ಜನ ಜ್ಯೋತಿಷ್ಯರು ಬಳಸುವಂತಹ ಅಯನಾಂಶ ಈ ಚಿತ್ರಪಕ್ಷ ಅಯನಾಂಶವೇ ಆಗಿರುತ್ತೆ, ಲಹರಿ ಚಿತ್ರಪಕ್ಷ ಅಯನಾಂಶ ಆಗಿರುತ್ತೆ. ಇದನ್ನು ಸರಿ ಅಂತ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟು ದಿನಾಂಕ, ಇದು ಇವತ್ತಿನ ದಿನಾಂಕಕ್ಕೆ ಸೆಟ್ ಆಗಿದೆ. ಅದು ಮಧ್ಯ ರಾಹು ಅಂತ ಇದೆ, ಅದು ಹಾಗೆ ಇರಲಿ, ಅದನ್ನೇನು ಚೇಂಜ್ ಮಾಡೋದು ಬೇಡ. ಗ್ರಹ ಅಂತ ಇರುವಂಥದ್ದು, ಗ್ರಹಗಳು ಯಾವ್ಯಾವ ರಾಶಿಯಲ್ಲಿದ್ದಾವೆ, ಯಾವ್ಯಾವ ನಕ್ಷತ್ರದಲ್ಲಿದ್ದಾವೆ ಅನ್ನೋದನ್ನು ಡೀಟೇಲ್ ಆಗಿ ತೋರಿಸುವಂಥದ್ದು, ಅದೇನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ರಾಶಿ ಅಗೋಚರ ಅಂತ ಇದೆ ಮೇಲ್ಗಡೆ. ಸೊ ಅಲ್ಲಿ ರಾಶಿ ಅಗೋಚರ ಅನ್ನೋದನ್ನು ನೀವು ಹೊಸದಾಗಿ ಕಲಿತಾ ಇರೋರಾಗಿದ್ದರೆ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಯಾವ್ಯಾವ ರಾಶಿ ಅಂತ ತೋರಿಸುತ್ತೆ. ಅಂದರೆ ನಿಮ್ಗದು ಯಾವ್ಯಾವ ರಾಶಿ ಅನ್ನೋದನ್ನು ಕ್ಲಿಯರಾಗಿ ತೋರಿಸುತ್ತೆ. ನಮಗದು ಅದ್ರ ಬಗ್ಗೆ ಅನುಭವ ಇರೋದರಿಂದ ಅವಶ್ಯಕತೆ ಇರೋದಿಲ್ಲ. ಸೊ ಇನ್ನು ಕ್ಲೀನಾಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ನಾನು ಅದನ್ನು ಆಫ್ ಮಾಡ್ಕೋತೀನಿ. ಸೊ ಅದು ಆಫ್ ಇರುತ್ತೆ. ಹಾಗೆ ಇಲ್ಲಿ ನಿಮಗೆ ಅಡಗಿದೆ ಅಂತ ಕಾಣಿಸುತ್ತೆ. ಅಡಗಿದೆ ಅಂತಂದರೆ ಏನೂ ಇಲ್ಲ. ಸೊ ಇದು ಯುರೇನಸ್, ನೆಪ್ಚೂನ್ ಮತ್ತು ಪ್ಲೂಟೋ ಅನ್ನುವಂಥ 3 ವೈದಿಕ ಜ್ಯೋತಿಷ್ಯದಲ್ಲಿ ಬಳಕೆ ಆಗದೇ ಇರುವಂಥ ವೆಸ್ಟರ್ನ್ ಪದ್ಧತಿಯಲ್ಲಿ ಬಳಕೆ ಆಗುವಂತಹ ಗ್ರಹಗಳು. ಹಾಗಾಗಿ ಅದು ನಮಗೆ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಯಾವುದೆಲ್ಲ ಕೂಡ ಹಾಗೆ ಬಿಟ್ಬಿಡಿ, ಮತ್ತೆ ಯಾವುದನ್ನು ಚೇಂಜ್ ಮಾಡ್ಕೋಬೇಕಂತಿಲ್ಲ. ಇಲ್ಲಿ ಥೀಮ್ ಅಂತ ಇದೆ. ಥೀಮಲ್ಲಿ ನಿಮಗೆ ಹಲವಾರು ಆಪ್ಷನ್ಗಳು ಸಿಗುತ್ತೆ. ನೀವು ಅದನ್ನು ಯಾವ ಥೀಮ್ ಬೇಕಿದ್ರೂ ಬಳಕೆಯನ್ನು ಮಾಡ್ಕೋಬಹುದು. ರೆಡ್, ಬ್ಲೂ ಅಥವಾ ಯಾವ್ದು ಬೇಕಾದರೂ ನೀವು ಅದನ್ನು ಬಳಕೆ ಮಾಡ್ಕೋಬಹುದು. ಸೊ ಇದು ನಿಮಗೆ ಅನುಕೂಲಕರವಾಗಿ ನಿಮ್ಗೆ ಯಾವ ಕಲರ್ ಇಷ್ಟವೋ ಆ ಕಲರನ್ನು ಸೆಲೆಕ್ಟ್ ಮಾಡ್ಕೊಳ್ಳುವಂಥದ್ದು. ನಾನಿಲ್ಲಿ ಕ್ಲಾಸಿಕ್ ಅಂತಾನೆ ಸೆಟ್ ಮಾಡ್ಕೋತಾ ಇದ್ದೀನಿ, ಇದು ಚೆನ್ನಾಗಿ ಕಾಣಿಸುತ್ತೆ ನನಗೆ ಅಂತ. ಇದು ಇಲ್ಲಿ ಹಾಗೆ ಡೇಟ್ ಆಫ್ ಬರ್ತನ್ನು ಆ್ಯಡ್ ಮಾಡುವಂಥ ಕುಂಡ್ಲಿ. ಸೊ ಇಲ್ಲಿ ನೀವು ಯಾವುದೇ ರೀತಿಯ ಡೇಟ್ ಆಫ್ ಬರ್ತನ್ನು, ಯಾವುದೇ ವರ್ಷದ ಯಾವುದೇ ಡೇಟ್ ಆಫ್ ಬರ್ತನ್ನು ಆ್ಯಡ್ ಮಾಡ್ಕೋಬಹುದು. ಸೊ ಇಲ್ಲಿ ಒಂದು ಕುಂಡ್ಲಿ ಸಹಜವಾಗಿ ನಾನು ತಗೊಳ್ಳುವಂಥದ್ದು. ಹಾಗೆ ಇಲ್ಲಿ ನೆಕ್ಸ್ಟ್ ನಿಮಗೆ ಡೇಟನ್ನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಸಿಗುತ್ತೆ. ಸೊ ಇದನ್ನು ನೀವು ಡೇಟನ್ನು ಆ್ಯಡ್ ಮಾಡ್ಕೋಬಹುದು. ಹಾಗೆ ಇಲ್ಲಿ ಸ್ಥಳವನ್ನು ಕೂಡ ನೀವು ಯಾವ್ದು ಬೇಕಾದರೂ ಹಾಕ್ಕೋಬಹುದು. ನಾನು ಇಲ್ಲಿ ಬೆಂಗಳೂರು ಸೆಟ್ ಮಾಡಿದ್ದೀನಿ, ಅದು ಬೆಂಗಳೂರಾಗೆ ಇರುತ್ತೆ. ಹಾಗೆಯೇ ಇಲ್ಲಿ ನೋಡಿದ್ರೆ ನಿಮಗೆ ಸಿಗ್ತಾ ಇದೆ ಕುಂಡ್ಲಿ. ಇಲ್ಲಿ ನೋಡಿ ಲಗ್ನ ಅನ್ನುವಂಥದ್ದು ಕೆಳಗೆ ಬರ್ತಾ ಇದೆ ಡೀಟೇಲ್ಸು. ಈ ಕುಂಡಲಿಯ ಡೀಟೇಲ್ಸ್ಗಳು ಈ ಕೆಳಗಿನ ಆಪ್ಷನ್ನಲ್ಲಿ ಸಿಗ್ತಾ ಇದೆ. ಲಗ್ನ ಅಂತ ನೋಡಿದ್ರೆ 26 ಡಿಗ್ರಿ ಕನ್ಯಾ 1 ನಿಮಿಷ 54 ಉಪನಿಮಿಷದಲ್ಲಿ ಬರ್ತಾ ಇದೆ. ನಕ್ಷತ್ರ ಯಾವುದು ಅಂತ ಇಲ್ಲಿರುತ್ತೆ. ಸೊ ಇಲ್ಲಿ ಸೂರ್ಯ ಕರ್ಕಾಟಕ ರಾಶಿ ಪುಷ್ಯಮಿ ನಕ್ಷತ್ರದಲ್ಲಿ ಶನಿಯ ನಕ್ಷತ್ರದಲ್ಲಿದ್ದಾನೆ ಅಂತ ತೋರಿಸ್ತಾ ಇದೆ. ಹಾಗೆ ಪ್ರತಿಯೊಂದು ಗ್ರಹದ ಬಗ್ಗೆ
ಕೂಡ ಯಾವ ರಾಶಿಯಲ್ಲಿ ಯಾವ ನಕ್ಷತ್ರದಲ್ಲಿದೆ ಅನ್ನೋದನ್ನು ಇದು ತೋರಿಸ್ತಾ ಇದೆ. ಸಿಂಹ ರಾಶಿಯಲ್ಲಿ ಕುಜ, ಬುಧ ರಾಶಿಯ 25 ಡಿಗ್ರಿಯಲ್ಲಿ, ಮಿಥುನ ರಾಶಿಯಲ್ಲಿ ಬುಧ ಇದ್ದಾನೆ. ಹಾಗೆ ಗುರು ಕನ್ಯಾ ರಾಶಿ 14 ಡಿಗ್ರಿಯಲ್ಲಿ, ಶುಕ್ರ ಈ ರೀತಿಯಾಗಿ ತೋರಿಸ್ತಾ ಇದೆ. ಇದು ಗ್ರಹ ಅಂತ ಸೆಲೆಕ್ಟ್ ಮಾಡ್ಕೊಂಡಾಗ ಈ ಕಡೆ ಭಾವ ಅಂತ ಕೂಡ ಇರುತ್ತೆ. ಪ್ರತಿಯೊಂದು ಭಾವದ ಬಗ್ಗೆ ಹೇಳಿದ್ದೆ ಅಲ್ವಾ ನಿಮಗೆ, ಲೈವ್ ಕ್ಲಾಸ್ನಲ್ಲೂ ಹೇಳಿದ್ದೆ, ಹಾಗೆ ನನ್ನ ವಿಡಿಯೋಗಳಲ್ಲೂ ಕೂಡ, ಯೂಟ್ಯೂಬ್ ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೆ. ಸೊ ಪ್ರತಿಯೊಂದು ಭಾವದ ಬಗ್ಗೆ ಇಲ್ಲಿ ತೋರಿಸ್ತಾ ಇದೆ. ಆ ಭಾವದ ಅಧಿಪತಿ ಯಾರು ಅಂದರೆ ಬುಧ ಸ್ವಾಮಿ. ಇಲ್ಲಿ ಲಗ್ನದಲ್ಲಿ ಬುಧ ಆಗಿರೋದ್ರಿಂದ, ಇಲ್ಲಿ ಕನ್ಯಾ ಲಗ್ನ ಆಗಿರೋದ್ರಿಂದ ಭಾವದ ಸ್ವಾಮಿ ಅಂತ ತೋರಿಸ್ತಾ ಇರುವಂಥದ್ದು ಬುಧನಿಗೆ ತೋರಿಸ್ತಾ ಇರುವಂಥದ್ದು. ಯಾರಿದ್ದಾರೆ ಅನ್ನೋದನ್ನ ಲಗ್ನದಲ್ಲಿ ಗುರು ಇದ್ದಾನೆ ಅಂತ ಅದು ಕೂಡ ತೋರಿಸುತ್ತೆ. ಮನೆ ಯಾವುದು? ತನು ಕೇಂದ್ರ ಭಾವ ಲಗ್ನ ಸ್ಥಾನವಾಗಿರುತ್ತೆ. ಕೇಂದ್ರ ತ್ರಿಕೋನ ಎರಡೂ ಹೌದು. ಸೊ ಇದು ಪ್ರತಿಯೊಂದು ಮಾಹಿತಿಯನ್ನು ಇಲ್ಲಿ ನಮಗೆ ತೋರಿಸುತ್ತೆ. ಹಾಗೆ ಕೆಳಗಡೆ ಲಾಸ್ಟ್ ದೃಷ್ಟಿ ಅಂತ ಇದೆ, ನಿಮಗೆ ಅದು ಕಾಣಿಸ್ತಾ ಇರಬಹುದು. ಸೊ ಆ ದೃಷ್ಟಿ ಮೇಲೆ ನಮ್ಗೆ ಏನಂತಂದರೆ ಆ ಭಾವ, ಈಗ ಇಲ್ಲಿ 4ನೇ ಭಾವ ಅಂತಂದರೆ ನೋಡಿ, ಇಲ್ಲಿ 4ನೇ ಮನೆಯ ಮೇಲೆ ಬುಧನ ದೃಷ್ಟಿ ಇದೆ ಅಂತ ತೋರಿಸ್ತಾ ಇದೆ. ಕೆಳಗಡೆ ದೃಷ್ಟಿ ಬುಧ ಅಂತಿದೆ. ಆ ಮನೆಯ ಸ್ವಾಮಿ ಗುರು ಇದ್ದಾರೆ ಅಂತ ತೋರಿಸ್ತಾ ಇದೆ. ಸುಖ ಭಾವ, ಕೇಂದ್ರ ಭಾವ ಅಂತ ತೋರಿಸ್ತಾ ಇದೆ. ಬುಧ 10ನೇ ಮನೆಯಲ್ಲಿದ್ದು 4ನೇ ಮನೆಯಲ್ಲಿ ನೋಡ್ತಾ ಇದ್ದಾನೆ. ಸೊ ಇಲ್ಲಿ ಯಾವ ಮನೆಯನ್ನು ಯಾವ ಗ್ರಹಗಳು ನೋಡ್ತಾ ಇದೆ ಅನ್ನೋದನ್ನು ಕೂಡ ಅದೇ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾ ಇದೆ. ಹಾಗಾಗಿ ನಿಮಗೆ ಆ ಟೆನ್ಷನ್ ಕೂಡ ಇರೋದಿಲ್ಲ. ಎಲ್ಲೋ ಗಡಿಬಿಡಿಯಲ್ಲಿ ನೋಡಿದ್ರೂ ಕೂಡ ನಿಮ್ಗದು ಮಿಸ್ ಆಗೋದಿಲ್ಲ. ಈ ರೀತಿಯಾಗಿ ಕೂಡ ನೀವು ಇದನ್ನು ನೋಡ್ಕೋಬಹುದು. ಸೊ ಇದಿಷ್ಟು ಮಾಹಿತಿಗಳು ನಿಮಗೆ ಚೆನ್ನಾಗಿರುವಂಥದ್ದು ಇಲ್ಲಿ ಸಿಗ್ತಾ ಇದೆ. ಸೊ ಇದಿಷ್ಟನ್ನು ಕೂಡ ನೀವು ಬಳಕೆಯನ್ನು ಮಾಡ್ಕೋಬಹುದು. ಒಂದೇನಪ್ಪ ಅಂತಂದರೆ, ನಾನು ಪರ್ಚೇಸ್ ಮಾಡಿರುವಂಥದ್ದು ಇದನ್ನು, ಸೊ ಇದು ನನಗೆ ಅಡ್ವರ್ಟೈಸ್ಮೆಂಟನ್ನು ತೋರಿಸ್ತಾ ಇಲ್ಲ. ಆದರೆ ನೀವು ಇದಕ್ಕೆ ಪರ್ಚೇಸ್ ಮಾಡದೇ ಇರೋ ಕಾರಣ ನಿಮಗೆ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ಗಳನ್ನು ತೋರಿಸ್ಬೋದು. ಇಲ್ಲೇನು ಅಂದರೆ ಯುವರ್ ಸಬ್ಸ್ಕ್ರಿಪ್ಷನ್ ಇಸ್ ಆ್ಯಕ್ಟಿವ್. ನಾನು ಇದಕ್ಕೆ 110 ರೂಪಾಯಿ ವಾರ್ಷಿಕವಾಗಿ ಕೊಟ್ಟು ಪರ್ಚೇಸ್ ಮಾಡಿರುವಂಥದ್ದು. ನನಗಿಲ್ಲಿ ಯಾವುದೇ ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಇಲ್ಲ. ತಿಂಗಳಿಗಾದರೆ 10 ರೂಪಾಯಿಯನ್ನು ಕೇಳುತ್ತೆ, ವರ್ಷಕ್ಕಾದರೆ 110 ರೂಪಾಯಿ, ಅತಿ ಕಡಿಮೆ ಬೆಲೆಯಲ್ಲಿ ಇರುವಂಥದ್ದು ಇದು. ಸೊ ನೀವು ಇದನ್ನು ಪರ್ಚೇಸ್ ಬೇಕಿದ್ರೂ ಮಾಡ್ಬೋದು. ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ ಅಂತಂದರೆ ಅದನ್ನು ಕೂಡ ಮಾಡ್ಕೋಬೋದು. ಅಷ್ಟು ಕಡಿಮೆ ಬೆಲೆಯಲ್ಲಿ ಇರುವಂಥದ್ದು. ಇಲ್ಲಿ ಸಂಕಷ್ಟ ಚತುರ್ಥಿ, ಏಕಾದಶಿ, ಚಂದ್ರದರ್ಶನ, ಪ್ರದೋಷಂ ಪ್ರತಿಯೊಂದು ಮಾಹಿತಿಯನ್ನು ಕೂಡ ನೀವು ಇಲ್ಲಿ ನೋಡಬಹುದು. ಸೊ ಹಾಗೆಯೇ ಇಲ್ಲಿ ಕುಂಡ್ಲಿ ಆಯ್ತಲ್ವಾ. ಸೊ ನೆಕ್ಸ್ಟು ಜ್ಯೋತಿಷ್ಯ ಅಂತ ಬರ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ನೋಡಿದ್ರೆ ನಿಮಗೆ ಕುಂಡ್ಲಿ ಜೊತೆ ಕುಂಡಲಿ ಹೊಂದಾಣಿಕೆ, ಗಂಡು ಹೆಣ್ಣಿನ ಹೊಂದಾಣಿಕೆ ಕುಂಡ್ಲಿಯನ್ನು ಕೂಡ ನೀವಿಲ್ಲಿ ನೋಡ್ಕೋಬಹುದು. ಓಕೆನಾ, ಅದ್ರ ಬಗ್ಗೆ ಕೂಡ ನಾವಿಲ್ಲಿ ನೆಕ್ಸ್ಟ್ ಮಾತಾಡೋಣ. ಇದನ್ನು ಕೂಡ ಇದರಲ್ಲೇ ನೀವು ಡೇಟ್ ಆಫ್ ಬರ್ತು, ಟೈಮು, ಪ್ಲೇಸು ಎಲ್ಲ ಹಾಕಿ ಅದನ್ನು ಕೂಡ ನೋಡ್ಕೋಬೋದು. ನಿಮ್ಗದು ಈಸಿಯಾಗಿ ಇದರಲ್ಲೇ ತೋರಿಸ್ಬಿಡುತ್ತೆ. ಓಕೆನಾ. ಸೊ ನೀವು ಮತ್ತೇನು ಲೆಕ್ಕಾಚಾರ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದನ್ನು ಕೂಡ ಇದರಲ್ಲೇ ನೋಡ್ಕೊಳ್ಳುವಂಥದ್ದು. ಯುಟಿಲಿಟೀಸಲ್ಲಿ ಇಲ್ಲಿ ಸಂಕಲ್ಪ ಕಂಪಾಸ್ ಅಂತ ಇದೆ. ಸೊ ಇದು ದಿಕ್ಕುಗಳನ್ನು ನೋಡುವಂಥ ಇದು ಕಂಪಾಸ್ ಇರುವಂಥದ್ದು, ಅದು ಕೂಡ ಬಳಕೆಯಲ್ಲಿ ಇಲ್ಲಿ ಸಿಗುತ್ತೆ. ಸೊ ಇನ್ಯಾವುದು ಹಾಗೆ ಇದೇ ರೀತಿ ವೈದಿಕ ರಾಶಿಫಲ, ಇದು ಮಾಸ ಭವಿಷ್ಯವನ್ನು ತೋರಿಸುವಂಥದ್ದು. ಇದು AI ಜನರೇಟೆಡ್ ಆಗಿರುತ್ತೆ, ಅಷ್ಟು ಅಕ್ಯುರೇಟ್ ಆಗಿ ಇರೋದಿಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಏನಪ್ಪ ಅಂದರೆ, ಇದರಲ್ಲಿ ಎಲ್ಲ ಒಂದು ದೇವರುಗಳ ಸ್ತೋತ್ರಗಳು ನಿಮಗೆ ಕನ್ನಡ ಭಾಷೆಯಲ್ಲಿ ಸಿಗ್ತಾ ಇರುವಂಥದ್ದು. ಇಲ್ಲಿ ನೋಡಿ ಎಷ್ಟು ದೇವರ ಸ್ತೋತ್ರಗಳಿದೆ ಅಂತಂದರೆ ಸುಮಾರಾಗಿ ಪ್ರತಿಯೊಂದು ಕೂಡ ಇಲ್ಲಿ ಕವರ್ ಆಗಿದೆ. ಸೊ ಯಾವುದನ್ನು ಬೇಕಾದರೂ ನೀವಿಲ್ಲಿ ಓದ್ಕೋಬಹುದು. ಸೊ ಪ್ರತಿಯೊಂದನ್ನು ಕೂಡ ನಿಮಗೆ ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಂದು ಕೂಡ ಸಿಗ್ತಾ ಇದೆ. ನೋಡಿ, ಇಲ್ಲಿ ಶನಿ ಸ್ತೋತ್ರಂ ಅಂತ ಸಿಗ್ತಾ ಇದೆ. ಸೊ ಇಲ್ಲಿ ಪ್ರತಿಯೊಂದು ಸ್ತೋತ್ರಗಳು ಕೂಡ ನಿಮಗೆ ಸಿಗುತ್ತೆ. ಹಾಗೆ ಸಹಸ್ರನಾಮ, ಇಲ್ಲಿ ನಾಮಾವಳಿ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ದೇವತೆಗಳ ಹೆಸರು, ಇಲ್ಲಿ ದೇವತೆ ಹಾಗೂ ದೇವರುಗಳ ಹೆಸರು ಅಂತ ತಿಳ್ಕೊಂಡ್ರೆ ಇಲ್ಲಿ ನಿಮಗೆ 1000 ಹೆಸರುಗಳು, ಸಹಸ್ರನಾಮ ಕೂಡ ಇಲ್ಲಿ ಸಿಗ್ತಾ ಇದೆ. ದುರ್ಗೆ, ಲಕ್ಷ್ಮಿ ಪ್ರತಿಯೊಂದು ಸಿಗ್ತಾ ಇದೆ. ಕಾಳಿ, ಗುರುಸ್ತೋತ್ರ ಪ್ರತಿಯೊಂದು ಕೂಡ ನಿಮಗಿಲ್ಲಿ ಸಿಗ್ತಾ ಇದೆ. ಹಾಗೆ ಇದು ಕೂಡ ಅನುಕೂಲವಾಗಿರುವಂಥದ್ದು ಪ್ರತಿಯೊಂದು ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಪ್ರತಿಯೊಂದನ್ನು ಕೂಡ ನೀವು ಇಲ್ಲೇ ನೋಡ್ಕೋಬಹುದು. ಬೇರೆ ಯಾವುದೇ ಅಪ್ಲಿಕೇಶನ್ಗಳ ಅವಶ್ಯಕತೆ ಇಲ್ಲ. ಹಾಗೆ ವೈದಿಕ ಸಮಯವನ್ನು ಕೂಡ ಇಲ್ಲಿ ತೋರಿಸ್ತಾ ಇದೆ. ಅದೇ ವೈದಿಕ ಸಮಯದಲ್ಲಿ 19 ಗಟಿ, 40 ಫಲ, 20, 24 ವಿಫಲ, ಈ ರೀತಿಯಾಗಿ ತೋರಿಸ್ತಾ ಇದೆ. ಸೊ ಇದು ಸೂರ್ಯೋದಯದಿಂದ ಆರಂಭವಾಗುವಂಥ ವೈದಿಕ ಸಮಯ, 60 ಗಳಿಗೆಗಳಿರುವಂಥದ್ದು. ಓಕೆನಾ. ಸೊ ಆ ರೀತಿಯಾಗಿ ತೋರಿಸ್ತಾ ಇರುವಂಥದ್ದು ಪ್ರತಿಯೊಂದು ಕೂಡ ತುಂಬ ಅಕ್ಯುರೇಟ್ ಆಗಿರುವಂಥ ಸಮಯಕ್ಕೆ ಕನ್ವರ್ಟ್ ಮಾಡಿ ತೋರಿಸ್ತಾ ಇರುವಂಥದ್ದು. ಇದು ಕೂಡ ಯೂಸ್ಫುಲ್ ಆಗಿರುತ್ತೆ ನಿಮಗೆ. ಓಕೆನಾ. ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಾವಿಲ್ಲಿ ನೋಡ್ಕೋಬಹುದು. ಸೊ ಇದಿಷ್ಟು ಇವತ್ತಿನ ಈ ವಿಡಿಯೋಗಳಲ್ಲಿರುವಂಥ ಮಾಹಿತಿ. ಸೊ ಹೀಗೆ ನಿಮಗೆ ಇದು ಇಷ್ಟ ಆಗಿದ್ರೆ ನೀವು ಈ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಬಹುದು. ಈ ಅಪ್ಲಿಕೇಶನ್ನ ಲಿಂಕು ನಿಮಗೆ ನಾನು ಪ್ಲೇಸ್ಟೋರ್ದೇ ಕೊಟ್ಟಿರ್ತೀನಿ. ಇದು ಯಾವುದೇ ರೀತಿಯಲ್ಲೂ ಸ್ಪಾನ್ಸರ್ ವಿಡಿಯೋ ಅಲ್ಲ. ಇದು ಯಾವುದೇ ರೀತಿಯಲ್ಲೂ ನಿಮಗೆ ಉಪಕಾರ ಆಗಲಿ ಅನ್ನೋದು ಕಾರಣಕ್ಕೆ, ನಿಮಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಮಾಡ್ತಾ ಇರುವಂಥ ವಿಡಿಯೋ. ಹಾಗಾಗಿ ನೀವು ಇದನ್ನು ಈಸಿಯಾಗಿ ಬಳಸ್ಕೋಬಹುದು. ಓಕೆನಾ.
ಯಾರಿಗೆ ಜ್ಯೋತಿಷ್ಯ ಕಲಿಯುವಂತಹ ಆಸಕ್ತಿ ಇದೆ ಅವರು ಖಂಡಿತ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಸಂಖ್ಯೆಗೆ ಕಾಲ್ ಮಾಡಿ ಮಾತಾಡಬಹುದು. ಪ್ರತಿಯೊಬ್ಬರಿಗೂ ಕೂಡ ಜ್ಯೋತಿಷ್ಯವನ್ನು ಕಲಿಯೋದಕ್ಕೆ ಅವಕಾಶ ಆಗುತ್ತೆ. 50 ಕ್ಲಾಸಸ್ಸನ್ನು ನಾವೇನು ಮಾಡ್ತಾ ಇದ್ದೀವಿ, ಇದು ಆರಂಭಿಕದಿಂದ ಒಂದು ಜಾತಕವನ್ನು ನೋಡಿ ಹೇಗೆ ಫಲ ನಿರ್ಧಾರವನ್ನು ಮಾಡೋದು ಅನ್ನುವಂಥದ್ದನ್ನು ಪ್ರತಿಯೊಂದನ್ನು ಕೂಡ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ನವೆಂಬರ್ 1ನೇ ತಾರೀಕಿಂದ ಆರಂಭ ಆಗಿ ಇಲ್ಲಿವರೆಗೂ 5 ಕ್ಲಾಸಸ್ಗಳಾಗಿದೆ. ಇನ್ನು 45 ಲೈವ್ ಕ್ಲಾಸ್ಗಳು ಬಾಕಿ ಇದೆ. ಈಗಾಗಲೇ ಆಗಿರುವಂತಹ 5 ಕ್ಲಾಸ್ಗಳ ಮಾಹಿತಿ, ಆ ವಿಡಿಯೋದ ಪೂರ್ತಿ ರೆಕಾರ್ಡಿಂಗ್ ಕೂಡ ನಿಮಗೆ ಸಿಗುತ್ತೆ. ಅದನ್ನು ಕೂಡ ಒದಗಿಸ್ಕೊಡ್ಲಾಗುತ್ತೆ ಹೊಸದಾಗಿ ಜಾಯಿನ್ ಆಗ್ತಾ ಇರುವಂಥವರಿಗೆ. ಹಾಗೆ ಪ್ರತಿ 5 ಕ್ಲಾಸ್ಗಳಿಗೆ ಸಂಬಂಧಪಟ್ಟಂತಹ ಎಲ್ಲ PDF ಕೂಡ ಕಳಿಸ್ಕೊಡ್ಲಾಗುತ್ತೆ. ಪ್ರತಿಯೊಬ್ಬರನ್ನು ಕೂಡ ಗ್ರೂಪ್ಗೆ ಆ್ಯಡ್ ಮಾಡಲಾಗುತ್ತೆ. ಅಲ್ಲಿ ಡಿಸ್ಕಸ್ ಮಾಡೋದಕ್ಕೆ, ಪ್ರತಿ ಮಾಹಿತಿಯನ್ನು ಕೊಡೋದಕ್ಕೆ, ನಿಮಗೆ ಏನಾದರೂ ತರಗತಿಯಲ್ಲಿ ಅನುಮಾನಗಳಿದ್ದರೆ ಅದನ್ನು ಕೂಡ ಪರಿಹರಿಸ್ಕೊಳ್ಳೋದಕ್ಕೆ ವಾಟ್ಸಪ್ ಸಪೋರ್ಟನ್ನು ಕೂಡ ಕೊಡಲಾಗುತ್ತೆ. ಯಾವುದೇ ಸಮಯದಲ್ಲಿ ನಿಮ್ಮ ಅನುಮಾನಗಳನ್ನು ನೀವು ವಾಟ್ಸಪ್ ಮೂಲಕ ನನಗೆ ಮೆಸೇಜ್ ಮಾಡಿ ನೀವು ಪರಿಹರಿಸ್ಕೊಳ್ಬಹುದು. ಇಷ್ಟು ಮಾಹಿತಿ ನಿಮಗೆ ಖಂಡಿತವಾಗ್ಲೂ ಸಿಗ್ತಾ ಇದೆ. ಇದರ ಫೀಸ್ ಬಗ್ಗೆ ನೋಡಬೇಕು ಅಂತಂದರೆ ಟೋಟಲ್ 50 ಕ್ಲಾಸ್ಗಳಿಗೆ 3,000 ರೂಪಾಯಿಯನ್ನು ಚಾರ್ಜ್ ಮಾಡ್ತಾ ಇರುವಂಥದ್ದು. ಸೊ 50 ಕ್ಲಾಸ್ಗೆ ಡಿವೈಡ್ ಮಾಡಿದರೆ ಪ್ರತಿ ಕ್ಲಾಸಿಗೆ 60 ರೂಪಾಯಿ ಬರ್ತಾ ಇದೆ. ಹಾಗಾಗಿ ಅಷ್ಟು ಕಡಿಮೆ ಬೆಲೆಯಲ್ಲಿ ತುಂಬ ಉಪಯೋಗಿ ಆಗಿರುವಂತಹ ಕ್ಲಾಸಸ್ಸನ್ನು ನಾನಿಲ್ಲಿ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇದ್ದವರು ಖಂಡಿತ ಜಾಯಿನ್ ಆಗಬಹುದು. ಓಕೆನಾ? ಧನ್ಯವಾದಗಳು. ಹೀಗೆ ನಮ್ಮ ಚಾನಲನ್ನು ನೋಡ್ತಾ ಇರಿ. ಇನ್ನಷ್ಟು ಆಸಕ್ತಿಕರ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ನಮಸ್ಕಾರ. ಜೈ ಶ್ರೀರಾಮ್.